ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ 60 ಕ್ವೆಶನ್ಸ್ ಅನ್ನ ನೋಡಿದ್ವಿ, ಹೌದಲ್ವಾ? ಸೊ ಈಗ 61 ಕ್ವೆಶನ್ ನಂಬರ್ 61. ಓಕೆ, ಎಸ್. ಹೂ ಅಮಾಂಗ್ ದ ಫಾಲೋಯಿಂಗ್ ಲೇಡ್ ದ ಫೌಂಡೇಶನ್ ಆಫ್ ನ್ಯೂಕ್ಲಿಯರ್ ಸೈನ್ಸ್ ಇನ್ ದ ಕಂಟ್ರಿ ಅಂತ ಕೇಳಿದ್ದಾರೆ. ಬಾಬಾ ಅವರು. ಓಕೆ, ಹೋಮಿ ಜೆ ಬಾಬಾ ಅವರು ನ್ಯೂಕ್ಲಿಯರ್ ಸೈನ್ಸ್ ಗೆ ಒಂದು ಫೌಂಡೇಶನ್ ಅನ್ನು ನಮ್ಮ ಒಂದು ಕಂಟ್ರಿನಲ್ಲಿ ಕೊಟ್ಟಂತವ್ರು. ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ ನೋಡಿ. ಸೈಂಟಿಸ್ಟ್ ಮತ್ತೆ ಕಾಂಟ್ರಿಬ್ಯೂಷನ್ ಅವೆರಡನ್ನು ಮ್ಯಾಚ್ ಮಾಡಬೇಕು. ಸೊ ಎನ್ ಬೋಸ್ ಇವರು ಯಾವುದಕ್ಕೆ ರಿಲೇಟೆಡ್ ಆಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲಿಮೆಂಟರಿ ಪಾರ್ಟಿಕಲ್ಸ್ ಸ್ಟ್ಯಾಟಿಸ್ಟಿಕ್ಸ್ ಇದ್ರ ಬಗ್ಗೆ. ಇನ್ನು ಎಸ್ ಚಂದ್ರಶೇಖರ್ ಅವರು ಥಿಯರಿ ಆಫ್ ಬ್ಲಾಕ್ ಹೋಲ್ ಬಗ್ಗೆ ಹೇಳಿದ್ದಾರೆ. ಯಾರು? ಚಂದ್ರಶೇಖರ್ ಅವರು. ಇನ್ನು ರಾಮಾನುಜನ್ ಅವರು ಯಾವ್ದ್ರ ಬಗ್ಗೆ? ರಾಮಾನುಜನ್ ಅವರು ಹೇಳಿರುವಂತದ್ದು ಥಿಯರಿ ಆಫ್ ನಂಬರ್ಸ್ ಬಗ್ಗೆ ಹೇಳಿದ್ದಾರೆ ರಾಮಾನುಜನ್. ಇನ್ನು ಆರ್ಯಭಟ್ಟ ಅವರು ಯಾವ್ದ್ರ ಬಗ್ಗೆ? ಆಸ್ಟ್ರೋನಮಿ, ಆರ್ಯಭಟ್ಟ. ಓಕೆ, ಮ್ಯಾಚ್ ದ ಫಾಲೋಯಿಂಗ್. ಡಿಸ್ಕವರಿ ಮತ್ತೆ ಸೈಂಟಿಸ್ಟ್. ರೇಡಿಯೋ ಆಕ್ಟಿವಿಟಿ ಹೆನ್ರಿ ಬೆಕ್ವೆರಲ್. ರಿಲೇಟಿವಿಟಿ ಐಸಾಕ್ ನ್ಯೂಟನ್. ಸಾರಿ ರಿಲೇಟಿವಿಟಿ, ಥಿಯರಿ ಆಫ್ ರಿಲೇಟಿವಿಟಿ ಹೇಳಿದಂತವ್ರು ಆಲ್ಬರ್ಟ್ ಐನ್ಸ್ಟೈನ್. ಓಕೆ, ರೇಡಿಯೋ ಆಕ್ಟಿವಿಟಿ ಹೆನ್ರಿ ಬೆಕ್ವೆರಲ್, ರಿಲೇಟಿವಿಟಿ ಥಿಯರಿ ಆಲ್ಬರ್ಟ್ ಐನ್ಸ್ಟೈನ್, ಗ್ರಾವಿಟೇಷನ್ ಐಸಾಕ್ ನ್ಯೂಟನ್, ಎಕ್ಸ್ರೇಸ್ ರಾಂಚನ್. ಓಕೆ, ಮ್ಯಾಚ್ ದ ಫಾಲೋಯಿಂಗ್. ಎಕ್ಸ್ರೇಸ್ ಇದು ಕೂಡ ಯಾರು? ರಾಂಜನ್. ಆಮೇಲೆ ವೇವ್ ಪಾರ್ಟಿಕಲ್ ಡಿ ಬ್ರಾಗ್ಲಿ ಅವರು ಇದನ್ನ ಹೇಳ್ದಂತದ್ದು. ಓಕೆ, ಅಂಡ್ ಫಿಷನ್ ಮತ್ತೆ ಚೈನ್ ರಿಯಾಕ್ಷನ್ ಅಂತ ಇದೆ. ಸೊ ನೋಡಿ ಇಲ್ಲಿ ರಾಂಜನ್ ವೇವ್ ಪಾರ್ಟಿಕಲ್, ಡಿ ಬ್ರಾಗ್ಲಿ ವೇವ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಫಿಷನ್ ಬಂದ್ಬಿಟ್ಟು ಫರ್ಮಿ ಫಿಷನ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ವಿ ಅಲ್ವಾ? ಸೊ ಅದು. ಇನ್ನು ಚೈನ್ ರಿಯಾಕ್ಷನ್ ಬಂದು ಹ್ಯಾನ್ ಮತ್ತೆ ಸ್ಟ್ರಾಸ್ಮ್ಯಾನ್. ಎ ಸಿಲ್ವರ್ ಸ್ಪೂನ್ ಅಂಡ್ ಎ ಬುಕ್ ಆರ್ ಬೋತ್ ಅಟ್ ರೂಮ್ ಟೆಂಪರೇಚರ್. ಒಂದು ಸಿಲ್ವರ್ ಸ್ಪೂನ್ ಜೊತೆಗೆ ಒಂದು ಬುಕ್ ಎರಡು ಕೂಡ ರೂಮ್ ಟೆಂಪರೇಚರ್ ಅಲ್ಲಿ ಇದೆ. ಸ್ಪೂನ್ ಫೀಲ್ಸ್ ಕೋಲ್ಡರ್ ಟು ದ ಟಚ್. ನೋಡಿ, ಆದ್ರೆ ಸ್ಪೂನ್ ಅನ್ನ ಮುಟ್ಟಿದಾಗ ಅದು ಸ್ವಲ್ಪ ಕೋಲ್ಡ್ ಅಂತ ಫೀಲ್ ಆಗುತ್ತೆ. ಯಾಕೆ ಅಂತ ಕೇಳಿದರೆ, ಯಾಕೆ ಅಂತ ಹೇಳಿದ್ರೆ ಸಿಲ್ವರ್ ಈಸ್ ಎ ವೆರಿ ಗುಡ್ ಕಂಡಕ್ಟರ್, ವೆರಿ ಗುಡ್ ಹೀಟ್ ಕಂಡಕ್ಟರ್, ಅದಕ್ಕೋಸ್ಕರ. ವಾಟ್ ಹ್ಯಾಪನ್ಸ್ ಟು ದ ಲೆವೆಲ್ ಆಫ್ ಮರ್ಕ್ಯೂರಿ ಇನ್ ದ ಬ್ಯಾರೋಮೀಟರ್ ಟ್ಯೂಬ್ ವೆನ್ ಇಟ್ ಈಸ್ ಟೇಕನ್ ಡೌನ್ ಎ ಕೋಲ್ ಮೈನ್? ಏನಾಗುತ್ತೆ ಲೆವೆಲ್ ಆಫ್ ಮರ್ಕ್ಯೂರಿ ಬ್ಯಾರೋಮೀಟರ್ ಅಲ್ಲಿ ಇರುವಂತದ್ದು ಅಂತ ಕೇಳಿದ್ರೆ ಅದು ರೈಸ್ ಆಗುತ್ತೆ. ಓಕೆ, ಫಾರ್ ಎ ಸಿಂಪಲ್ ಪೆಂಡುಲಮ್ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತ ಕೇಳಿದರೆ, ಕೈನೆಟಿಕ್ ಎನರ್ಜಿ ಏನಾಗುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ ಮೀನ್ ಪೊಸಿಷನ್ ಅಲ್ಲಿ ಇದ್ದಾಗ. ಓಕೆ, ಅಂಡ್ ದೆನ್ ಆಕ್ಸಲರೇಷನ್ ಈಸ್ ಮ್ಯಾಕ್ಸಿಮಮ್ ಅಟ್ ಮೀನ್ ಪೊಸಿಷನ್. ಸೊ ಮೀನ್ ಪೊಸಿಷನ್ ಅಲ್ಲಿ ಕೈನೆಟಿಕ್ ಎನರ್ಜಿ ಮತ್ತೆ ಆಕ್ಸಲರೇಷನ್ ಎರಡೂ ಕೂಡ ಏನಾಗಿರುತ್ತೆ? ಇನ್ಕ್ರೀಸ್ ಅಂತೇನು ಮ್ಯಾಕ್ಸಿಮಮ್ ಜಾಸ್ತಿ ಇರುತ್ತೆ. ಓಕೆ, in our houses we get 220 volts. okay, alternative current. what does the value 220 represent? ಹಾಗಾದ್ರೆ ನಾವು ಹೌಸ್ ಅಲ್ಲಿ ಯಾವಾಗಲೂ 220 ಅಷ್ಟು ವೋಲ್ಟ್ ಅಷ್ಟು ಆಲ್ಟರ್ನೇಟಿವ್ ಕರೆಂಟ್ ಹೌಸಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಹಾಗಾದ್ರೆ ವ್ಯಾಲ್ಯೂ ಆಫ್ 220 ಏನಿದೆಯಲ್ಲ ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ರೆ ಅದು ಎಫೆಕ್ಟಿವ್ ವೋಲ್ಟೇಜ್ ಬಗ್ಗೆ ಹೇಳುತ್ತೆ. ದ ಕ್ವಾಲಿಟಿ ಆಫ್ ದ ಸೌಂಡ್ ಡಿಪೆಂಡ್ಸ್ ಅಪಾನ್ ಅಂತ ಕೇಳಿದ್ರೆ, ಕ್ವಾಲಿಟಿ ಆಫ್ ಸೌಂಡ್ ಯಾವಾಗ್ಲೂ ಡಿಪೆಂಡ್ ಆಗಿರುವಂತದ್ದು ಸೈಜ್ ಆಫ್ ದ ವೈಬ್ರೇಟಿಂಗ್ ಬಾಡಿ, ಮಟೀರಿಯಲ್ ಆಫ್ ದ ವೈಬ್ರೇಟಿಂಗ್ ಬಾಡಿ, ಓವರ್ ಟೋನ್ಸ್ ಪ್ರೊಡ್ಯೂಸ್ಡ್, ಶೇಪ್ ಆಫ್ ದ ವೈಬ್ರೇಟಿಂಗ್ ಬಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಟ್ರೂ ಅಂತ ಕೇಳಿದರೆ ನೋಡಿ. ಸೌಂಡ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಹೌದು, ಸೌಂಡ್ ಇಸ್ ಎ ಟ್ರಾನ್ಸ್ವರ್ಸ್ ವೇವ್ ಅಂತ ಹೇಳಿದ್ರೆ ನೋ. ಓಕೆ, ಸೌಂಡ್ ಅನ್ನುವಂಥದ್ದು ಟ್ರಾನ್ಸ್ವರ್ಸ್ ವೇವ್ ಅಲ್ಲ. ಓಕೆ, ಆಮೇಲೆ ಸೌಂಡ್ ಸ್ಟಾಪ್ಸ್ ವೆನ್ ವೈಬ್ರೇಷನ್ ಆಫ್ ದ ಆಬ್ಜೆಕ್ಟ್ ಸ್ಟಾಪ್ಸ್. ಹೌದು, ಸೌಂಡ್ ಟ್ರಾವೆಲ್ ಬೆಟರ್ ಇನ್ ಹೆವಿ ಗ್ಯಾಸ್ ದ್ಯಾನ್ ಇನ್ ಎ ಲೈಟ್ ಗ್ಯಾಸ್. ಓಕೆ, ಇನ್ ಎ ಬ್ಯಾರೋಮೀಟರ್ ಮರ್ಕ್ಯೂರಿ ಇಸ್ ಪ್ರಿಫರ್ಡ್ ಓವರ್ ವಾಟರ್. ಯಾಕೆ ಮರ್ಕ್ಯೂರಿನೇ ಪ್ರಿಫರ್ ಮಾಡ್ತಾರೆ ವಾಟರ್ ಬದಲಾಗಿ? ಕಾರಣ ಏನು ಅಂತ ಕೇಳಿದ್ರೆ ಮರ್ಕ್ಯೂರಿ ಹ್ಯಾಸ್ ಹೈ ಡೆನ್ಸಿಟಿ ಅಂಡ್ ಲೋ ವೇಪರ್ ಪ್ರೆಷರ್, ಅದಕ್ಕೋಸ್ಕರ. ಓಕೆ, ಎ ಸ್ಮಾಲ್ ವೇಟ್ ಈಸ್ ಪುಟ್ ಅಪ್ ಆನ್ ದ ಪ್ರೆಷರ್ ಕುಕ್ಕರ್, ಇಟ್ ಇನ್ಕ್ರೀಸಸ್ ದ ಪ್ರೆಷರ್ ಆಫ್ ದ ಸ್ಟೀಮ್. ಯಾಕೆ? ಬಿಕಾಸ್ ಏರಿಯಾ ಆಫ್ ಕಾಂಟ್ಯಾಕ್ಟ್ ಸ್ಮಾಲ್ ಇರುತ್ತೆ, ಅದಕ್ಕೋಸ್ಕರ. ಓಕೆ, ಎವರಿ ಆಬ್ಜೆಕ್ಟ್ ಅಟ್ ಎ ಟೆಂಪರೇಚರ್ ಅಬೋವ್ ಅಬ್ಸಲ್ಯೂಟ್ ಝೀರೋ ಏನಾಗಿರುತ್ತೆ?
ನೋಡಿ, ಎವರಿ ಆಬ್ಜೆಕ್ಟ್ ಅಟ್ ಎ ಟೆಂಪರೇಚರ್ ಅಬೌವ್ ಅಬ್ಸಲ್ಯೂಟ್ ಝೀರೋ ಯಾವಾಗ್ಲೂ ಇಟ್ ರೇಡಿಯೇಟ್ಸ್ ಎನರ್ಜಿ. ದ ಎಮಿಷನ್ ಆಫ್ particle increases the atomic number by 1. Okay. When the electric bulb breaks, there is a mild bang due to air rushing into fill the evacuated space. ಅದಕ್ಕೋಸ್ಕರ. Okay. Kinetic energy ಯಾವಾಗಲೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? Kinetic energy always depends on both mass and velocity of the moving body. A bomb is dropped at a point from a moving aeroplane. ನೋಡಿ, ಒಂದು ಬಾಂಬು ಕೆಳಗಡೆ ಬೀಳುತ್ತೆ ಮೂವಿಂಗ್ ಏರೋಪ್ಲೇನ್ ಇಂದ. ಪೈಲಟ್ ಏನನ್ನ ಅಬ್ಸರ್ವ್ ಮಾಡ್ತಾನೆ ಅಂತ ಹೇಳಿದ್ರೆ, ಬಾಂಬ್ traverses a curved path, okay, and falls some distance ahead. ಅದನ್ನ ಮಾತ್ರ ಆತ ನೋಡ್ತಾನೆ. Okay. When two bodies, a heavy one and a light one, are acted upon by the same force for the same time, ಏನಾಗುತ್ತೆ ನೆಕ್ಸ್ಟ್ ಅಂತ ಹೇಳಿದ್ರೆ, ಲೈಟ್ ಬಾಡಿ ಬಿಲ್ಡ್ಸ್ ಅಪ್ ಎ ಹೈಯರ್ ವೆಲಾಸಿಟಿ. ಅಲ್ಲಿ ಲೈಟ್ ಬಾಡಿ ಏನಿರುತ್ತೆ, ಲೈಟ್ ಒನ್, ಅದು ಹೈಯರ್ ವೆಲಾಸಿಟಿಯನ್ನ ಪಡ್ಕೊಳ್ಳುತ್ತೆ ಅಂಡ್ ದ್ಯಾನ್ ಹೆವಿ ಒನ್. ಓಕೆ. ಅಂಡ್ ಮೊಮೆಂಟಮ್ ಗೇನ್ಡ್ ಈಸ್ ದ ಸೇಮ್ ಇನ್ ಬೋತ್ ಕೇಸಸ್. ಅಂದ್ರೆ ಇಲ್ಲಿ ನೋಡಿ, ಎರಡರದು ಮೊಮೆಂಟಮ್ ಅಂದ್ರೆ ಲೈಟ್ ಬಾಡಿ ಮತ್ತೆ ಹೆವಿ ಬಾಡಿ ಮತ್ತೆ ಲೈಟ್ ವೇಟ್ ಬಾಡಿ ಏನಿದೆ, ಇವೆರಡರದು ಮೊಮೆಂಟಮ್ ಏನ್ ಗೇನ್ ಇರುತ್ತೆ ಬೋತ್ ಕೇಸಸ್, ಅವೆರಡು ಸೇಮ್ ಇರುತ್ತೆ. ಬಟ್ ವೆಲಾಸಿಟಿ ಏನಿರುತ್ತೆ ಲೋವರ್, ಅಂದ್ರೆ ಲೈಟರ್ ಒನ್ ಹೈಯರ್ ವೆಲಾಸಿಟಿ, ಲೈಟರ್ ಬಾಡಿ ಏನಿರುತ್ತಲ್ವಾ ಅದು ಹೈಯರ್ ವೆಲಾಸಿಟಿಯನ್ನ ಪಡ್ಕೊಳ್ಳುತ್ತೆ. ಹೆವಿಯರ್ ಬಾಡಿ ಕಡಿಮೆ ಒಂದು ವೆಲಾಸಿಟಿಯನ್ನ ಪಡ್ಕೊಳ್ಳುತ್ತೆ. ಬಟ್ ಎರಡರದು ಮೊಮೆಂಟಮ್ ಏನಿರುತ್ತಲ್ವಾ ಸೇಮ್ ಇರುತ್ತೆ. ರೈಸ್ ಆಫ್ ಮರ್ಕ್ಯೂರಿ ಇನ್ ಎ ಬ್ಯಾರೋಮೀಟರ್ ಇಂಡಿಕೇಟ್ಸ್. ರೈಸ್ ಆಫ್ ಮರ್ಕ್ಯೂರಿ ಬ್ಯಾರೋಮೀಟರ್ ಅಲ್ಲಿ ಏನ್ ಇಂಡಿಕೇಟ್ ಮಾಡುತ್ತೆ? ದಟ್ ಇಸ್ ಫೇರ್ ವೆದರ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಇದನ್ನ ಆಲ್ರೆಡಿ ರಿಪೀಟೆಡ್ ಕ್ವೆಶನ್, ಹೌದಲ್ವಾ? A cup of hot tea on a metal table in a room loses heat. Okay. ಯಾವ್ದ್ರ ಮೂಲಕ? By conduction, convection, radiation and evaporation, or by all these. Match the following. ಬ್ಯಾಟರಿ ಚಾರ್ಜರ್ ಏನಿದೆಯಲ್ಲ ಅದು ಏನು ಅಂತ ಕೇಳಿದ್ರೆ, ಬ್ಯಾಟರಿ ಚಾರ್ಜರ್ ಅದು ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿರುವಂತದ್ದು. ಇನ್ನು ಬ್ಯಾಟರಿ ಅಂತ ಬಂದಾಗ ದಟ್ ಈಸ್ ಕೆಮಿಕಲ್ ಎನರ್ಜಿ. ಬ್ಯಾಟರಿಯನ್ನ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಬ್ಯಾಟರಿ. ಓಕೆ. ಇನ್ನು ವಾಷಿಂಗ್ ಮಿಷಿನ್ ಏನಿದೆಯಲ್ಲ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಹೌದಾ? ವಾಷಿಂಗ್ ಮಿಷಿನ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಅಂದ್ರೆ ನಾವು ಅದನ್ನ ಸ್ವಿಚ್ ಆನ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ. ಓಕೆ. ಸ್ವಿಚ್ ಆನ್ ಮಾಡ್ತೀವಿ, ಅದು ಕೆಲಸ ಮಾಡುತ್ತೆ. ಮೆಕ್ಯಾನಿಕಲ್ ಎನರ್ಜಿ ಓಕೆ ಕೆಲಸ ಮಾಡುತ್ತೆ. ಸೊ ದಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಡೈನಮೋ, ಕರೆಂಟ್ ಹೋದಾಗ ನಾವು ಅದನ್ನ ಆನ್ ಮಾಡ್ತೀವಿ. ಅಂದ್ರೆ ಕರೆಂಟ್ ಹೋದಾಗ ಅಂದ್ರೆ ಡೈನಮೋ, ಜನರೇಟರ್ ಅದೆಲ್ಲ ಎಕ್ಸಾಂಪಲ್ ನೋಡ್ತೀವಲ್ವಾ. ಸೊ ಡೈನಮೋ ಏನಿದೆಯಲ್ಲ ಅದು ಕೆಲಸ ಮಾಡುತ್ತೆ. ಓಕೆ. ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ. ದ ಬೆಸ್ಟ್ ಅಂಡ್ ದ ಪೂರೆಸ್ಟ್ ಕಂಡಕ್ಟರ್ಸ್ ಆಫ್ ದ ಹೀಟ್ ಯಾವುದು ಅಂತ ಕೇಳಿದ್ದಾರೆ. ಸಿಲ್ವರ್ ಮತ್ತೆ ಲೆಡ್, ಇವೆರಡು ಪೂರೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಹೇಳ್ತೀವಿ. ವೆನ್ ಲೈಟ್ ಪಾಸಸ್ ಫ್ರಮ್ ಏರ್ ಇಂಟು ಗ್ಲಾಸ್, ಇಟ್ ಎಕ್ಸ್ಪೀರಿಯನ್ಸಸ್ ಚೇಂಜ್ ಇನ್ ವೇವ್ ಲೆಂತ್ ಅಂಡ್ ಸ್ಪೀಡ್. ಓಕೆ. ವೇವ್ ಲೆಂತ್ ಮತ್ತೆ ಸ್ಪೀಡ್ ಮಾತ್ರನೇ ಚೇಂಜ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಡಿಸ್ಕವರೀಸ್ ಆಫ್ ಐನ್ಸ್ಟೈನ್ ಅಂತ ಕೇಳಿದರೆ, ಥಿಯರಿ ಆಫ್ ರಿಲೇಟಿವಿಟಿ ಅಂಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಎಮಿಷನ್ ಆಫ್ ಆನ್ ಆಲ್ಫಾ ಪಾರ್ಟಿಕಲ್ ಫ್ರಮ್ ಎ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಡಿಕ್ರೀಸಸ್ ದ ಮಾಸ್ ನಂಬರ್ ಆಫ್ ದ ನ್ಯೂಕ್ಲಿಯೈಡ್ ಬೈ 4 ಆಗಿರುತ್ತೆ. ಓಕೆ. ದ ಎನರ್ಜಿ ಆಫ್ ದ ವಿಂಡ್ ಅಂಡ್ ವೇವ್ ಈಸ್, ವಿಂಡ್ ಮತ್ತೆ ವೇವ್ ಎನರ್ಜಿ ಯಾವಾಗ್ಲೂ ಏನಾಗಿರುತ್ತೆ? ಕೈನೆಟಿಕ್ ಎನರ್ಜಿನೇ ಆಗಿರುತ್ತೆ, ಬಿಕಾಸ್ ದೇ ಆರ್ ಮೂವಿಂಗ್ ಅಲ್ವಾ. The cleaning of dirty cloths by soaps and detergents is due to a type of molecules called surfactants ಅಂತ ಹೇಳ್ತೀವಿ, which are present in soaps and detergents. So ಈ ಒಂದು surfactant molecules remove the dirt ಯಾವ್ದ್ರ ಮೂಲಕ? by forming some aggregates of themselves and take away the dirt in the core of aggregates. Okay. A convex mirror makes a good rear view mirror for a car because, okay, a convex mirror makes a good rear view mirror for a car. ಯಾಕೆ? ಕಾರಣ ಏನು ಅಂತ ಹೇಳಿದ್ರೆ, it forms erect and reduced images. The nuclides having the same number of neutrons but different number of protons or mass number are known as ಅಂತ ಹೇಳಿದ್ದಾರೆ. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಐಸೋಟೋನ್ಸ್ ಅಂತ ಹೇಳಿದ್ವಿ, ಹೌದಲ್ವಾ? ಐಸೋಟೋನ್ ಅಂತ ಹೇಳಿದ್ರೆ ದಟ್ ಇಸ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ. ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಎನರ್ಜಿ ಕ್ಯಾನ್ ಬಿ ಕ್ರಿಯೇಟೆಡ್
but not be destroyed. Energy can neither be created nor destroyed. Energy can be transferred from one form to the another ಅಂತ ಇದೆ. ಸೊ 1 2 3 ನೋಡಿ, ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ನಾವು ಅದನ್ನ ಕ್ರಿಯೇಟ್ ಮಾಡಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, why is there a splittering sound when water is sprinkled on hot oil? ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಮೆಣಸಿನಕಾಯಿ ಬಜ್ಜಿ ಮಾಡ್ತಾ ಇದ್ರೆ ಎಣ್ಣೆನ ಕಾಯಿಸಿರ್ತಾರೆ, ಅದು ಕಾದಿದೆಯೋ ಇಲ್ಲ ಅಂತ ಒಂದ್ ಸ್ವಲ್ಪ ತಗೊಂಡು ಹಿಂಗ್ ಹಾಕಿದಾಗ ಅದು ಏನು ಆ ಒಂದು ಸ್ಪ್ಲಿಟರಿಂಗ್ ಸೌಂಡ್ ಬರುತ್ತಲ್ವಾ, ಕಾರಣ ಏನು ಅಂತ ಕೇಳಿದ್ರೆ, ಯಾಕಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಆಯಿಲ್ ಇಸ್ ಹೈಯರ್ ದ್ಯಾನ್ ದಟ್ ಆಫ್ ವಾಟರ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಯಿಲ್ ಏನಿದೆಯಲ್ಲ ಅದು ಯಾವಾಗ್ಲೂ ನೀರಿಗಿಂತ ಜಾಸ್ತಿ ಇರುತ್ತೆ. ಓಕೆ, ಹೈಯರ್ ದ್ಯಾನ್ ದಟ್ ಆಫ್ ವಾಟರ್, ಅದಕ್ಕೋಸ್ಕರ ಇಟ್ ಗಿವ್ಸ್ ಸ್ಪ್ಲಿಟರಿಂಗ್ ಸೌಂಡ್. Give the correct sequence of the increasing order of the energies of the radiations given below ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಎನರ್ಜೀಸ್, ಎನರ್ಜಿ ಲೆವೆಲ್ದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಆ ರೇಡಿಯೇಷನ್ಸ್ ಹೇಳ್ತಾ ಹೋಗ್ಬೇಕು. ಇಲ್ಲಿ ಎನರ್ಜಿ ಜಾಸ್ತಿ ಬೇಕು, ಇಲ್ಲಿ ಎನರ್ಜಿ ಕಮ್ಮಿ ಬೇಕು, ಹೌದಲ್ವಾ? ಸೊ ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಹಾಗಾದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೇಳ್ತಾ ಹೋದ್ರೆ ನಿಮಗೆ ನೆನಪಿರ್ಬೇಕು, ದಿಸ್ ಇಸ್ ಗಾಮಾ, ಇದು ಬಂದು ರೇಡಿಯೋ ವೇವ್ಸ್ ಇರುತ್ತೆ. ಓಕೆ, ಸೊ ಈಗ ಮಿಡಲ್ ಅಲ್ಲಿ ಇನ್ಫ್ರಾರೆಡ್, ವಿಸಿಬಲ್, ಅಲ್ಟ್ರಾವೈಲೆಟ್ ಎಲ್ಲ ಬರ್ತಾ ಹೋಗ್ತವೆ. ಇವಾಗ ನಾವೇನ್ ಮಾಡ್ಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು, ಯು ವಿ ರೇಸ್. ಓಕೆ, ಯು ವಿ ರೇಸ್ ಅದಾದ್ಮೇಲೆ ಫಸ್ಟ್ ಯು ವಿ ರೇಸ್, ಅದಾದ ನಂತರ ವಿಸಿಬಲ್ ಲೈಟ್. ಯು ವಿ ರೇಸ್ ನೋಡಿ, ಯು ವಿ ನೆಕ್ಸ್ಟ್ ವಿಸಿಬಲ್, ಯಾಕಂದ್ರೆ ಯು ವಿ ನೆಕ್ಸ್ಟ್ ವಿನೇ ಬರುತ್ತೆ. ಅದಾದ ನಂತರ ಇನ್ಫ್ರಾರೆಡ್ ರೇಸ್. ಓಕೆ, ಅದಾದ ನಂತರ ರೇಡಿಯೋ ವೇವ್ಸ್. ಓಕೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜೀಸ್ ಅಂತ ಕೇಳಿದ್ದಾರೆ, ಅಂದ್ರೆ ಇದು ಇಲ್ಲಿ ಉಲ್ಟಾ ಬಂದಂಗೆ ಇವಾಗ. ಓಕೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜೀಸ್, ಎನರ್ಜಿ ವೈಸ್ ಆರ್ಡರ್ ಆಫ್ ಎನರ್ಜೀಸ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಬರಿಬೇಕು ಅಂತ ಹೇಳಿದ್ದಾರೆ. ದಿಸ್ ಇಸ್ 4 3 1 2 4 3 1 2. ಓಕೆ, ಫಸ್ಟ್ ಏನು ಅಲ್ಟ್ರಾವೈಲೆಟ್ ರೇಸ್, ಅದಾದ್ಮೇಲೆ ವಿಸಿಬಲ್ ಲೈಟ್, ಅಂದ್ರೆ ಫಸ್ಟ್ ಯು ವಿ ರೇಸ್, ಅದಾದ್ಮೇಲೆ ವಿಸಿಬಲ್ ಲೈಟ್, ಅದಾದ್ಮೇಲೆ ಇನ್ಫ್ರಾರೆಡ್, ಅದಾದ್ಮೇಲೆ ರೇಡಿಯೋ ವೇವ್ಸ್. ಓಕೆ, ಸೊ ಈಗ ಫ್ರೀಕ್ವೆನ್ಸಿ ಏನಾಗ್ತಾ ಬಂದಿದೆ, ಇಲ್ಲಿ ಎನರ್ಜಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಅಂತ ಹೇಳಿದರೆ, ಸೊ ಇದನ್ನ ರೈಟ್ ಸೈಡ್ ನೋಡಿ, ಯು ವಿ, ವಿಸಿಬಲ್ ಲೈಟ್, ಇನ್ಫ್ರಾರೆಡ್, ರೇಡಿಯೋ ವೇವ್ಸ್ ಅಂತ. ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಇದು, ಫೋರ್ತ್ ಇದು. ಅಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಏನಾಗುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಇದ್ರೆ ಎನರ್ಜಿ ಕೂಡ ಕಡಿಮೆ ಇರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಎನರ್ಜಿ ಕೂಡ ಜಾಸ್ತಿ ಇರುತ್ತೆ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಮೆಟಲ್ಸ್ ಅಂತ ಹೇಳಿದರೆ, ಯುರೇನಿಯಂ, ರೇಡಿಯಂ, ಪ್ಲೂಟೋನಿಯಂ. ವಿಚ್ ಆಫ್ ದೀಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಕೇಳಿದ್ದಾರೆ. ಯುರೇನಿಯಂ ಮತ್ತೆ ಪ್ಲೂಟೋನಿಯಂ ಏನಿದೆಯಲ್ಲ, ಇವೆರಡನ್ನ ನ್ಯೂಕ್ಲಿಯರ್ ವೆಪನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ದ ಟೆಂಪರೇಚರ್ ಆಫ್ ಯರ್ ಬಾಡಿ ಈಸ್ ಆನ್ ಇಂಡಿಕೇಟರ್ ಆಫ್ ಅಂತ ಕೇಳಿದ್ದಾರೆ. ಅದು ದ ಆವರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಆಫ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಇರುವಂತಹ ಪ್ರತಿಯೊಂದು ಮಾಲಿಕ್ಯೂಲಿನ ಆವರೇಜ್ ಕೈನೆಟಿಕ್ ಎನರ್ಜಿಯನ್ನ ಹೇಳುವಂತದ್ದೇ ಈ ಒಂದು ಟೆಂಪರೇಚರ್ ಆಫ್ ಎ ಬಾಡಿ ಅಂತ ಹೇಳ್ತೀವಿ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಎಲೆಕ್ಟ್ರಿಕ್ ಫ್ಯೂಸ್ ವೈರ್ ಅಂತ ಹೇಳಿದ್ದಾರೆ. ಇಟ್ ಹ್ಯಾಸ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್. ಹೌದು, ಎಲೆಕ್ಟ್ರಿಕ್ ಫ್ಯೂಸ್ ಏನಿದೆಯಲ್ಲ, ಇಟ್ ಹ್ಯಾಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ಅದಾದ ನಂತರ ಇಟ್ ಹ್ಯಾಸ್ ಹೈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಇವೆರಡು ರೈಟ್. An astronaut of mass 60 kg is revolving around the Earth in a satellite. What will be his weight inside the satellite assuming g is equal to 10 meter per second square ಅಂತ ಹೇಳಿದ್ದಾರೆ. ಏನಾಗಿರುತ್ತೆ, ಇವಾಗ ಒಬ್ಬ ಆಸ್ಟ್ರೋನಾಟ್ ಏನಿದ್ದಾನೆ ಅವನು 60 kg ಇದ್ದಾನೆ. he is revolving around the Earth. ಅರ್ತ್ ಅನ್ನ ಸುತ್ತಾ ಇದ್ದಾನೆ ಸ್ಯಾಟಲೈಟ್ ಅಲ್ಲಿ ಇರುವಂತಹ ಒಬ್ಬ ಆಸ್ಟ್ರೋನಾಟ್. What will be his height inside the satellite?
ಸ್ಯಾಟಲೈಟ್ ಅಲ್ಲಿ ಅವನ ಒಂದು ವೇಟ್ ಏನಾಗಿರುತ್ತೆ, ಇಫ್ ಗ್ರಾವಿಟೇಷನಲ್ ಫೋರ್ಸಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿದರೆ, ಅವನು ಎಷ್ಟೇ ಇದ್ರೂ ಕೂಡ ನೋಡಿ ದಟ್ ವಿಲ್ ಬಿ ಅದೇನಾಗಿರುತ್ತೆ, 0 ಇರುತ್ತೆ. ಈ ಕ್ವೆಶನ್ ಕೊಟ್ಬಿಟ್ಟು G is equal to 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಓಕೆ, ಏನೇ ಕೊಟ್ಟಿದ್ರು ಏನಾಗಿರ್ಬೇಕು ಅದು, ದಟ್ ಈಸ್ ಆಲ್ವೇಸ್ ಬಿ 0ನೇ ಆಗಿರುತ್ತೆ. ಆಫ್ ದ ಫಾಲೋಯಿಂಗ್ ದ ಒನ್ ರೆಪ್ರೆಸೆಂಟಿಂಗ್ ಎ ಫಿಸಿಕಲ್ ಚೇಂಜ್ ಈಸ್ ಅಂತ ಕೇಳಿದ್ರೆ, ಫಿಸಿಕಲ್ ಚೇಂಜ್ ಆಗುವಂತದ್ದು ಫ್ರೀಸಿಂಗ್ ಆಫ್ ವಾಟರ್ ಮಾತ್ರ. ಫುಡ್ ಈಸ್ ಕುಕ್ಡ್ ಫಾಸ್ಟರ್ ಇನ್ ಎ ಪ್ರೆಷರ್ ಕುಕ್ಕರ್, ಯಾಕೆ ಅಂತ ಹೇಳಿದ್ರೆ ಹೈಯರ್ ಪ್ರೆಷರ್ ಇನ್ಕ್ರೀಸಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ಅದಕ್ಕೋಸ್ಕರ. ಎನರ್ಜಿ ಕನ್ಸರ್ವೇಷನ್ ಮತ್ತೆ ಡಿವೈಸ್ ಪ್ರೋಸೆಸ್ ಯಾವುದು ಅಂತ ಕೇಳಿದರೆ, ಓಕೆ, ಎನರ್ಜಿ ಕನ್ಸರ್ವೇಷನ್ ಹೀಟ್ ಟು ಎಲೆಕ್ಟ್ರಿಕ್ ಅಂತ ಹೇಳಿದರೆ, ದಟ್ ಇಸ್ ಫ್ಯೂಯಲ್ ಬರ್ನಿಂಗ್, ಹೀಟ್ ಟು ಎಲೆಕ್ಟ್ರಿಕ್, ಓಕೆ. ಅಂಡ್ ಬಿ ಎಲೆಕ್ಟ್ರಿಕ್ ಟು ಸೌಂಡ್, ಯಾವುದು ಎಲೆಕ್ಟ್ರಿಕ್ ಟು ಸೌಂಡ್? ಎಲೆಕ್ಟ್ರಿಕ್ ಟು ಸೌಂಡ್ ಅಂತ ಹೇಳಿದ್ರೆ ಯಾವ್ದು ಇಲ್ಲಿ ಸರಿಯಾದಂತ ಉತ್ತರ? ಲೌಡ್ ಸ್ಪೀಕರ್, ಹೌದಾ? ಮಾಸ್ ಟು ಹೀಟ್ ಅಂತ ಹೇಳಿದ್ರೆ, ಮಾಸ್ ಟು ಹೀಟ್ ಅದು ಯಾವುದು? ನ್ಯೂಕ್ಲಿಯರ್ ರಿಯಾಕ್ಟರ್, ಮಾಸ್ ಟು ಹೀಟ್. ಕೆಮಿಕಲ್ ಟು ಹೀಟ್ ಪ್ಲಸ್ ಲೈಟ್ ಅಂತ ಹೇಳಿದರೆ, ಇದಕ್ಕೆ ಯಾವ್ದು ಸರಿಯಾದಂತ ಉತ್ತರ? ಕಾರ್ಬ್ ಬ್ರೇಕಿಂಗ್, ಕೆಮಿಕಲ್ ಟು ಹೀಟ್ ಲೈಟ್, ಕೆಮಿಕಲ್ ಟು ಹೀಟ್ ಪ್ಲಸ್ ಲೈಟ್. ಇನ್ನು ಕೈನೆಟಿಕ್ ಟು ಹೀಟ್ ಅಂತ ಹೇಳಿದರೆ, ಕೈನೆಟಿಕ್ ಟು ಹೀಟ್ ಬಂದ್ಬಿಟ್ಟು ಸೋಲಾರ್ ಸೆಲ್, ಅಂದ್ರೆ ಅಲ್ಲಿ ಮಾಲಿಕ್ಯೂಲ್ಸ್ ಮೂವ್ ಆಗ್ತಾ ಇರುತ್ತೆ, ಸೊ ಅದರಿಂದ ಏನಾಗುತ್ತೆ, ಹೀಟ್ ಫಾರ್ಮೇಶನ್ ಆಗುತ್ತೆ. ಸೊ ವಿಚ್ ಫಾಲ್ಸ್ ಡೌನ್ ಫಾಸ್ಟರ್ ಇನ್ ಎ ವ್ಯಾಕ್ಯೂಮ್? ಎ ಫೆದರ್, ಎ ವುಡನ್ ಬಾಲ್ ಅಂಡ್ ಅಥವಾ ಸ್ಟೀಲ್ ಬಾಲ್ ಅಂತ ಕೇಳಿದರೆ, ಒಂದು ವ್ಯಾಕ್ಯೂಮ್ ಇದೆ, ಯಾವುದು ತುಂಬಾ ಬೇಗ ಬೀಳುತ್ತೆ, ಫಾಸ್ಟ್ ಡೌನ್ ಫಾಸ್ಟರ್ ಅಂತ ಕೇಳಿದರೆ, ನೋಡಿ, ವುಡನ್ ಬಾಲ್ ಆಗಿರ್ಬೋದು, ಸ್ಟೀಲ್ ಬಾಲ್ ಆಗಿರ್ಬೋದು, ಫೆದರ್ ಆಗಿರ್ಬೋದು, ಆಲ್ ವಿಲ್ ಫಾಲ್ ಡೌನ್ ಅಟ್ ದ ಸೇಮ್ ಸ್ಪೀಡ್ ಇನ್ ಎ ವ್ಯಾಕ್ಯೂಮ್. ನೋಡಿ, ಎಲ್ಲವೂ ಕೂಡ ಸೇಮ್ ಸ್ಪೀಡ್ ಅಲ್ಲೇ ಬೀಳ್ತವೆ. ಯಾಕೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ನೋ ಏರ್ ರೆಸಿಸ್ಟೆನ್ಸ್, ಅದಕ್ಕೋಸ್ಕರ. ಓಕೆ, ಮಟೀರಿಯಲ್ಸ್ ಯೂಸ್ಡ್ ಫಾರ್ ಮೇಕಿಂಗ್ ಕುಕಿಂಗ್ ಯುಟೆನ್ಸಿಲ್ಸ್ ಶುಡ್ ಹ್ಯಾವ್ ಅಂತ ಕೇಳಿದ್ದಾರೆ. ಅಂದ್ರೆ ನಾವು ಕುಕಿಂಗ್ ಯುಟೆನ್ಸಿಲ್ಸ್, ಪಾತ್ರೆಗಳನ್ನ ಏನ್ ಯೂಸ್ ಮಾಡ್ತೀವಲ್ವಾ ಮೇಕಿಂಗ್, ಅಂದ್ರೆ ಮಟೀರಿಯಲ್ಸ್ ಯೂಸ್ಡ್ ಫಾರ್ ಮೇಕಿಂಗ್ ಕುಕಿಂಗ್ ಯುಟೆನ್ಸಿಲ್ಸ್, ಅಡ್ಗೆ ಮಾಡೋದಕ್ಕೆ ಬಳಸುವಂತಹ ಪಾತ್ರೆ ಪಗಡ ಏನಿದ್ದಾವಲ್ವಾ, ಅದು ಶುಡ್ ಹ್ಯಾವ್ ಏನನ್ನ ಒಳಗೊಂಡಿರ್ಬೇಕು? ಅದು ಹೈ ಸ್ಪೆಸಿಫಿಕ್ ಹೀಟ್ ಅನ್ನ ಒಳಗೊಂಡಿರ್ಬೇಕು, ಜೊತೆಗೆ ಲೋ ಥರ್ಮಲ್ ಕಂಡಕ್ಟಿವಿಟಿಯನ್ನ ಒಳಗೊಂಡಿರ್ಬೇಕು. ಓಕೆ, ದಿಸ್ ಇಸ್ ಮಸ್ಟ್ ಹ್ಯಾವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಹೈ ಸ್ಪೆಸಿಫಿಕ್ ಹೀಟ್ ಅನ್ನ ಒಳಗೊಂಡಿರ್ಬೇಕು, ಮತ್ತೆ ಲೋ ಥರ್ಮಲ್ ಕಂಡಕ್ಟಿವಿಟಿಯನ್ನ ಒಳಗೊಂಡಿರ್ಬೇಕು. ಸೈಕ್ಲೋಟ್ರಾನ್ ಈಸ್ ಎ ಡಿವೈಸ್, ಏನಕ್ಕೆ ಯೂಸ್ ಮಾಡ್ತಾರೆ? ಇಟ್ ಆಕ್ಸಿಲರೇಟ್ ಸಬಾಟಮಿಕ್ ಪಾರ್ಟಿಕಲ್ಸ್ ಯೂಸಿಂಗ್ ಕಂಬೈನ್ಡ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಅದನ್ನ ಸೈಕ್ಲೋಟ್ರಾನ್ ಅಂತ ಕರೀತಾರೆ. ಓಕೆ, ಇಂಥ ಕ್ವೆಶನ್ಸ್ ನೋಡಿ, ವೆರಿ ಇಂಪಾರ್ಟೆಂಟ್. ಆಕ್ಸಿಲರೇಟ್ಸ್, ಇದು ಸಬಾಟಮಿಕ್ ಪಾರ್ಟಿಕಲ್ಸ್ ಏನಿರುತ್ತೆ ಅದನ್ನ ಜಸ್ಟ್ ಆಕ್ಸಿಲರೇಟ್ ಕೊಡುತ್ತೆ, ಮೋಟಿವೇಟ್ ಮಾಡುತ್ತೆ, ಯೂಸಿಂಗ್ ಕಂಬೈನ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಇವೆರಡನ್ನು ಉಪಯೋಗಿಸ್ಕೊಂಡು. ಮಷಿನ್ ಪಾರ್ಟ್ಸ್ ಗೆಟ್ ಜಾಮ್ಡ್ ಇನ್ ವಿಂಟರ್, ನೋಡಿ ಮಷಿನ್ ಪಾರ್ಟ್ಸ್ ಏನಾಗಿರ್ತವೆ, ಜಾಮ್ ಆಗ್ಬಿಟ್ಟಿರ್ತವೆ ಚಳಿಗಾಲದಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ವಿಸ್ಕಾಸಿಟಿ ಆಫ್ ಲುಬ್ರಿಕ್ಯಾಂಟ್ ಯೂಸ್ಡ್ ಇನ್ ಮಷಿನ್ ಪಾರ್ಟ್ಸ್ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಟೆಂಪರೇಚರ್. ಅದೇನಾಗುತ್ತೆ, ವಿಸ್ಕಾಸಿಟಿ ಏನಾಗುತ್ತೆ, ಅದರದ್ದು ಡಿಕ್ರೀಸ್ ಆಗುತ್ತೆ. ವಿಸ್ಕಾಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅವಾಗ ಟೆಂಪರೇಚರ್ ಕೂಡ, ಅಂದ್ರೆ ಟೆಂಪರೇಚರ್ ಡಿಕ್ರೀಸ್ ಆಗೋದ್ರ ಜೊತೆಗೆ ವಿಸ್ಕಾಸಿಟಿ ಆಫ್ ಲುಬ್ರಿಕ್ಯಾಂಟ್ ಕೂಡ ಡಿಕ್ರೀಸ್ ಆಗುತ್ತೆ, ಅದಕ್ಕೋಸ್ಕರ. Usually light travels faster than sound. However, when we switch a television set on, the picture comes later than the sound. So the reason is that ಅಂತ ಹೇಳಿದ್ರೆ, ಯಾಕಂದ್ರೆ emission of electrons from the picture tube takes time, ಅದಕ್ಕೋಸ್ಕರ. Okay, which one of the following pairs with respect to computer is not correctly matched ಅಂತ ಕೇಳಿದರೆ, ಪ್ಲಾಟರ್ ಏನಿದೆಯಲ್ಲ, ಇದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್, ಇದನ್ನ ಡಿಜಿಟಲ್ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಅನ್ನ ಕಮ್ಯುನಿಕೇಶನ್ ಚಾನಲ್ ಆಗಿ ಕನ್ವರ್ಟ್ ಮಾಡುತ್ತೆ, ಆಮೇಲೆ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಕೂಡ ಕನ್ವರ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಅಂದ್ರೆ, ಇದು ಪ್ಲಾಟರ್ ಏನಿದೆಯಲ್ಲ, ದಿಸ್ ಇಸ್ ನಾಟ್ ಕರೆಕ್ಟ್, ಅಂದ್ರೆ ಪ್ಲಾಟರ್ ನ ಕೆಲಸ ಇದು ಅಲ್ಲ. ಓಕೆ, ಇಫ್ ದ ಟೆಂಪರೇಚರ್ ಆಫ್ ಎ ಸೆಮಿ ಕಂಡಕ್ಟರ್ ರೈಸಸ್, ಇಟ್ಸ್ ರೆಸಿಸ್ಟಿವಿಟಿ ಏನಾಗುತ್ತೆ ನೋಡಿ. ಇಫ್ ದ ಟೆಂಪರೇಚರ್ ಆಫ್ ಎ ಸೆಮಿ ಕಂಡಕ್ಟರ್ ರೈಸಸ್, ಈಗ ಒಂದು ಸೆಮಿ ಕಂಡಕ್ಟರ್ ಇದೆ ಒಂದು, ಓಕೆ, ಆದ್ರೆ ಒಂದು ಟೆಂಪರೇಚರ್ ಏನಾದ್ರು ರೈಸ್ ಆದ್ರೆ ಅದರ ರೆಸಿಸ್ಟಿವಿಟಿ ಏನಾಗುತ್ತೆ ಅಂತ ಕೇಳಿದರೆ, ನೋಡಿ ಸೆಮಿ ಕಂಡಕ್ಟರ್ದು ಟೆಂಪರೇಚರ್ ರೈಸ್ ಆದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಓಕೆ,
MHO is the unit of ಅಂತ ಕೇಳಿದ್ದಾರೆ. ಓಕೆ, that is the unit of specific resistance. When an earth satellite dissipates energy, it moves to A ಅಂತ ಕೇಳಿದ್ದಾರೆ. ಅಂದ್ರೆ ಯಾವಾಗ when an earth satellite, ಅರ್ತ್ ಒಂದು ಉಪಗ್ರಹ ಏನಿದೆ ಅದು ಎನರ್ಜಿಯನ್ನ ಕಳ್ಕೊಂಡ್ರೆ, ಅದು ರಿಲೀಸ್ ಮಾಡ್ತಾ ಇದ್ರೆ ಅದು ಎಲ್ಲಿಗೆ ಹೋಗುತ್ತೆ? ಅದು ಹೈಯರ್ ಆರ್ಬಿಟ್ಗೆ ಹೋಗುತ್ತೆ. ಓಕೆ, ಹೈಯರ್ ಆರ್ಬಿಟ್ಗೆ ಹೋಗುತ್ತೆ. ಆಮೇಲೆ ಅದರ ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಓಕೆ, ಅದು ಅದರ ಹೈಯರ್ ಆರ್ಬಿಟ್ಗೆ ಹೋಗುತ್ತೆ, ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಬಟ್ ಏನಂತ ಅನ್ಕೊಂಡ್ಬಿಡ್ತಾರೆ, ಓಹೋ ಇಟ್ ಡಿಸಿಪೇಟ್ಸ್ ಎನರ್ಜಿ ಅಂತ ಅಂದಾಗ ಓಹೋ ಅದು ಏನಾಗುತ್ತೆ ಕೆಳಗೆ ಹೋಗ್ಬಿಡುತ್ತೆ ಅಂತ ಅನ್ಕೋತಾರೆ, ಹೌದಲ್ವಾ? ಬಟ್ ನೋಡಿ, when an earth satellite dissipates energy it moves to A ಅಂತ ಇದೆ. ಸೊ ಡಿಸಿಪೇಟ್ಸ್ ಅಂತ ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ ಡಿಸ್ಪರ್ಸ್ ಆಗೋದು ಅಂತ ಕೂಡ ಹೇಳ್ತಾರೆ. ಓಕೆ, ಅದರ ಇನ್ನೊಂದು ಅರ್ಥ. ಓಕೆ, ಅಥವಾ ಡಿಸಪಿಯರ್ ಆಗೋದು ಅಂತ ಕೂಡ ಹೇಳ್ತಾರೆ. ಸೊ ಈ ರೀತಿ ಯಾವಾಗ ಅರ್ತ್ ಸ್ಯಾಟಲೈಟ್ ಡಿಸಪಿಯರ್ ಆಗುತ್ತೆ, ಅದರಲ್ಲಿರುವಂತಹ ಎನರ್ಜಿ ಏನಾದ್ರೂ ಕಳ್ಕೊಂಡ್ರೆ, ಒಟ್ಟು ಡಿಸಿಪೇಟ್ಸ್ ಎನರ್ಜಿ ಇನ್ ದ ಸೆನ್ಸ್ ಅದು ಎನರ್ಜಿಯನ್ನ ಕಳ್ಕೊಂಡ್ರೆ ಅದು ಹೈಯರ್ ಆರ್ಬಿಟ್ಗೆ ಹೋಗುತ್ತೆ, ಇಟ್ಸ್ ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಓಕೆ, ಟೂ ಬಾಡೀಸ್ ಎ ಅಂಡ್ ಬಿ ಆರ್ ಆಫ್ ಸೇಮ್ ಮಾಸ್. ಎರಡು ಎ ಮತ್ತೆ ಬಿ ಏನಿದೆ ಇದಕ್ಕೂ ಸೇಮ್ ಮಾಸ್ ಇದೆ, ಸೇಮ್ ಅಮೌಂಟ್ ಆಫ್ ಹೀಟ್ ಕೂಡ ಇದೆ. ಓಕೆ, is given to both of them. If the temperature A increases more, ಇವಾಗ ಇದ್ರದ್ದು ಟೆಂಪರೇಚರ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ಬಿ ಗಿಂತ ಬಿಕಾಸ್ ಆಫ್ ಹೀಟ್ ಅಡಿಷನ್, ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಎ ಏನಿರುತ್ತೆ ಅದು ಬಿ ಗಿಂತಾನು ಕಡಿಮೆ ಇರುತ್ತೆ ಅಂತ ಅದರ ಅರ್ಥ ಅಷ್ಟೇ. A solid sphere, a disc and a ring of the same mass and radius are allowed to roll down a frictionless inclined plane simultaneously from the same height. So ಈ ಒಂದು ಸನ್ನಿವೇಶದಲ್ಲಿ which one of the following statements is correct ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಒಂದು ಸಾಲಿಡ್ ಸ್ಪಿಯರ್ ಇದೆ, ಒಂದು ಡಿಸ್ಕ್ ಇದೆ, ಒಂದು ರಿಂಗ್ ಇದೆ. ರಿಂಗು, ಡಿಸ್ಕು ಮತ್ತೆ ಸ್ಪಿಯರ್, ಸಾಲಿಡ್ ಸ್ಪಿಯರ್ ಯಾವ ಏನು ಸೇಮ್ ಮಾಸ್ ಮತ್ತೆ ಸೇಮ್ ರೇಡಿಯಸ್ ಅನ್ನು ಒಳಗೊಂಡಿದೆ. ಅದು ಫ್ರಿಕ್ಷನ್ಲೆಸ್ ಇನ್ಕ್ಲೈನ್ಡ್ ಪ್ಲೇನ್ ಮುಖಾಂತರ ಅಲ್ಲಿ ರೋಲ್ ಡೌನ್ ಮಾಡಿದ್ದಾರೆ. ಹೈಟ್ ಕೂಡ ಸೇಮ್ ಹೈಟ್ ಇದೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಪಿಯರ್ ಏನಿರುತ್ತಲ್ವಾ, ರೋಲ್ ಡೌನ್ ಆದಾಗ ಫಸ್ಟ್ ಸ್ಪಿಯರ್ ಏನೇ ರೀಚ್ ಆಗೋದು, ಫಸ್ಟ್ ಸಾಲಿಡ್ ಸ್ಪಿಯರ್ ಏನಿರುತ್ತಲ್ಲ ಅದೇ ರೀಚ್ ಆಗೋದು ಫಸ್ಟ್. A person sitting in an open car moving at a constant velocity throws a ball vertically upwards in air. ನೋಡಿ, ಒಂದು ಓಪನ್ ಕಾರ್ ಅಲ್ಲಿ ಕೂತಿರುವಂತಹ ಒಬ್ಬ ವ್ಯಕ್ತಿ ಏನಿದಾನೆ, ಒಬ್ಬ ಪರ್ಸನ್ ಮೂವಿಂಗ್ ಅಟ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ, ಅಲ್ಲಿ ಕಾರು ಓಪನ್ ಇದೆ. ಓಕೆ, ಬಟ್ ಅದೇನಾಗಿದೆ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಹೋಗ್ತಾ ಇದೆ. ಅವನು ಥ್ರೋ ಎ ಬಾಲ್ ವರ್ಟಿಕಲಿ ಅಪ್ವರ್ಡ್ಸ್ ಇನ್ ಏರ್. ಸೊ if effect of air resistance is neglected, the ball will fall. ಎಲ್ಲಿಗೆ ಬೀಳುತ್ತೆ ಬಾಲು? ಇಫ್ ಸಪೋಸ್ ಏರ್ ರೆಸಿಸ್ಟೆನ್ಸ್ ಅನ್ನ ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ in the hands of person. Okay, a person sitting in a open car moving at a constant velocity throws a ball vertically upwards in air. ಯಾಕೆಂದ್ರೆ ಅಲ್ಲಿ ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ ಅಲ್ವಾ, ಸೊ ದಟ್ ಅಲ್ಲೇನ್ ಹೇಳಿದರೆ ಇಫ್ ದ ಎಫೆಕ್ಟ್ ಆಫ್ ಏರ್ ರೆಸಿಸ್ಟೆನ್ಸ್ ಇಸ್ ನೆಗ್ಲೆಕ್ಟೆಡ್ ಅಂತ ಹೇಳಿರೋದ್ರಿಂದ ಎಕ್ಸಾಕ್ಟ್ಲಿ ಇನ್ ದ ಹ್ಯಾಂಡ್ಸ್ ಆಫ್ ಪರ್ಸನ್ ಆಗಿರುತ್ತೆ ಉತ್ತರ. ದ ಟ್ರಾನ್ಸ್ಫರ್ ಆಫ್ ಹೀಟ್ ಎನರ್ಜಿ ಫ್ರಮ್ ಸನ್ ಟು ದ ಮೂನ್ ಟೇಕ್ಸ್ ಪ್ಲೇಸ್ ಬೈ ಅಂತ ಕೇಳಿದರೆ, ಟ್ರಾನ್ಸ್ಫರ್ ಆಫ್ ಹೀಟ್ ಎನರ್ಜಿ ಫ್ರಮ್ ಸನ್ ಟು ಮೂನ್ ಟೇಕ್ಸ್ ಪ್ಲೇಸ್ ಯಾವ ತರ ಆಗುತ್ತೆ? ಫ್ರಮ್ ರೇಡಿಯೇಷನ್ ಓನ್ಲಿ. ಓಕೆ,
ಸೂಪರ್ ಕಂಡಕ್ಟಿವಿಟಿ ರಿಸಲ್ಟ್ಸ್ when matter is cooled to very low temperature. ಓಕೆ, ಸೂಪರ್ ಕಂಡಕ್ಟಿವಿಟಿ ಯಾವಾಗ ನೋಡಿ, ಒಬ್ಬ ಒಂದು ಮ್ಯಾಟರ್, ಒಂದು ವಸ್ತು ಕೂಲ್ ಆಗಿದ್ದಾಗ, ವೆರಿ ಲೋ ಟೆಂಪರೇಚರ್, ಕೂಲ್ ಟು ವೆರಿ ಕೋಲ್ಡ್ ಟೆಂಪರೇಚರ್, ಸೂಪರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಕನ್ಸಿಡರ್ ದ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದರಲ್ಲಿ ಯಾವುದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕೇಳಿದರೆ, ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಇನ್ ದ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ಎನರ್ಜಿ? ಇನ್ಕ್ರೀಸಿಂಗ್ ಎನರ್ಜಿ. ಸೊ ಇನ್ಕ್ರೀಸಿಂಗ್ ಎನರ್ಜಿ ಈಗ ಆಲ್ರೆಡಿ ನೋಡಿದ್ವಿ. ಫಸ್ಟ್ ಯಾವುದು? ಯು ವಿ ಅಂತ ಇದ್ದಿದ್ರೆ ಫಸ್ಟ್ ಯು ವಿ ರೇಟ್ಸ್ ಬರಿತಾ ಇದ್ವಿ, ಹೌದಲ್ವಾ? ಸೊ ಇನ್ಕ್ರೀಸಿಂಗ್ ಎನರ್ಜಿ ಅಂತ ಹೇಳಿರೋದ್ರಿಂದ ರೇಡಿಯೋ ವೇವ್ಸ್. ಓಕೆ, ಅದಾದ ನಂತರ ಜಾಸ್ತಿ ಎನರ್ಜಿಯನ್ನ ಒಳಗೊಂಡಿರುವಂತದ್ದು ಯಾವುದು? ಮೈಕ್ರೋವೇವ್ಸ್. ಮೈಕ್ರೋವೇವ್ಸ್ ಜಾಸ್ತಿ ಎನರ್ಜಿಯನ್ನ ಒಳಗೊಂಡಿದೆ. ಮೈಕ್ರೋವೇವ್ಸ್ ಆದ್ಮೇಲೆ ಅದಕ್ಕಿಂತ ಜಾಸ್ತಿ ಒಳಗೊಂಡಿರುವುದು ಎಕ್ಸ್ರೇಸ್. ಓಕೆ, ಎಕ್ಸ್ರೇಸ್ ಗಿಂತಾನು ನಾನೇ ನಿನ್ಗಿಂತ ಜಾಸ್ತಿ ಎನರ್ಜಿ ಹೊಂದಿದ್ದೀನಿ ಅಂತ ಹೇಳಿರುವಂತದ್ದು ಯಾವುದು ಅಂದ್ರೆ ಗಾಮಾ ರೇಸ್. ಓಕೆ, ಗಾಮಾ ರೇಸ್. ಓಕೆ, ಗಾಮಾ ರೇಸು ಅತಿ ಹೆಚ್ಚು ಎನರ್ಜಿಯನ್ನ ಒಳಗೊಂಡಿದೆ, ಜೊತೆಗೆ ಜಾಸ್ತಿ ಫ್ರೀಕ್ವೆನ್ಸಿ ಇದೆ ಇರೋದು. ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಎನರ್ಜಿ ಕೂಡ ಜಾಸ್ತಿ ಒಳಗೊಂಡಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿವರೆಗೂ ನಾವು 114 ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಸೊ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಈ ಕ್ವೆಶನ್ಸ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.